ಎಲ್ಲರಿಗೂ ನಮಸ್ಕಾರ. ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮಿಥುನ ರಾಶಿಯ 2025ನೇ ವರ್ಷದ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ, ಗೋಚಾರ ಫಲಗಳೇನು, ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಯಾವೆಲ್ಲ ಶುಭ ಫಲ ಅನ್ನೋದು ಬರುತ್ತೆ, ಯಾವೆಲ್ಲ ಅಶುಭ ಫಲಗಳು, ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳು ಬರುತ್ತೆ, ಅದಕ್ಕೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಮಿಥುನ ರಾಶಿಯವರಿಗೆ ಮಿಶ್ರ ಫಲಿತಾಂಶ ಅನ್ನೋದು ಜೂನ್ ತಿಂಗಳಲ್ಲಿ ಇರುತ್ತೆ. ಎಷ್ಟು ಶುಭ ಫಲಗಳಿದೆಯೋ ಅಷ್ಟೇ ಅಶುಭ ಫಲಗಳು ಕೂಡ ಇದೆ. ಹಾಗಾದರೆ ಮಿಥುನ ರಾಶಿಯವರ ಜೀವನ ಹೇಗಿರುತ್ತೆ ಜೂನ್ ತಿಂಗಳಲ್ಲಿ, ಈ ರಾಶಿಯವರಿಗೆ ಏನೇನು ಗೋಚಾರ ಫಲಗಳಿದೆ ಅಂತ ನೋಡೋಣ. ಅದಕ್ಕೂ ಮುನ್ನ ನೀವೇನಾದರೂ ಮಿಥುನ ರಾಶಿಯವರಾಗಿದ್ದರೆ, ಆಂಜನೇಯ ಸ್ವಾಮಿಯನ್ನು, ಲಕ್ಷ್ಮೀ ದೇವಿಯನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮಿಥುನ ರಾಶಿಯ 2025ನೇ ವರ್ಷದ ಜೂನ್ ತಿಂಗಳ ಮಾಸ ಭವಿಷ್ಯದಲ್ಲಿ ಮಿಥುನ ರಾಶಿಯವರ ಗೋಚಾರ ಫಲದಲ್ಲಿ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ಮೊದಲನೇದಾಗಿ ಏನೇನು ಒಳ್ಳೆಯದಿದೆ ಅದನ್ನು ಮಾತ್ರ ಹೇಳ್ತೀನಿ. ನಂತರ ಎಚ್ಚರಿಕೆ ವಹಿಸಬೇಕಾಗಿರುವಂತಹ ವಿಷಯಗಳ ಬಗ್ಗೆ ಚರ್ಚಿಸ್ತೀನಿ. ಅದರ ನಂತರ ಪರಿಹಾರಗಳನ್ನ ಹೇಳ್ತೀನಿ. ಹಾಗಾಗಿ ಕೊನೆವರೆಗೂ ನೋಡಿ, ಆ ನಂತರ ನೀವು ಜಡ್ಜ್ ಮಾಡಿ. ಮಿಥುನ ರಾಶಿಯವರ ಶುಭ ಫಲಗಳಲ್ಲಿ ಮಿಥುನ ರಾಶಿಯವರಿಗೆ ಶುಕ್ರ ಅನುಕೂಲಕರವಾಗಿರೋದ್ರಿಂದ ಜೂನ್ ತಿಂಗಳು ತುಂಬಾನೇ ಲಾಭ ಅನ್ನೋದು ಇದೆ. ಮಿಥುನ ರಾಶಿಯವರಿಗೆ ಶುಕ್ರ ಗ್ರಹ ತನ್ನ ರಾಶಿಯಲ್ಲಿ ಅನುಕೂಲಕರ ಆಗಿರೋದ್ರಿಂದ ನೀವು ಖಂಡಿತವಾಗಿಯೂ ಕೂಡ ಜೂನ್ ತಿಂಗಳಲ್ಲಿ ಲಾಭನ ಎಕ್ಸ್ಪೆಕ್ಟ್ ಮಾಡ್ಬೋದು. ವಿಪರೀತವಾದಂತಹ ಲಾಭ ಕೂಡ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಬರುತ್ತೆ. ಸ್ತ್ರೀ ಮುಖಾಂತರ ಒಳ್ಳೆಯದಾಗುತ್ತೆ. ನಿಮ್ಮ ಗಂಡ ಹೆಂಡತಿ ಇರ್ತಿರಲ್ಲ, ಅದರಲ್ಲಿ ಪತ್ನಿಯಿಂದ ನಿಮಗೆ ಅನುಕೂಲಕರ ವಾತಾವರಣ ಇರುತ್ತೆ. ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಜೊತೆಗೆ ನಿಮ್ಮ ಸಂಗಾತಿಗೆ ಒಳ್ಳೆಯ ಕೆಲಸ, ಉದ್ಯೋಗ, ಲಾಭ ಎಲ್ಲವೂ ಕೂಡ ಆಗುವಂತಹ ಸಾಧ್ಯತೆ ಇದೆ. ಮಿಥುನ ರಾಶಿಯವರ ಸಂಗಾತಿಗೆ ಒಳ್ಳೆಯದಾಗುತ್ತೆ. ಸಂಗಾತಿಗೆ ಪತ್ನಿಗೆ ಒಳ್ಳೆಯದಾಯಿತು ಅಂದರೆ ಪತಿಗೆ ಒಳ್ಳೆಯದಾಗಲ್ವಾ, ಕುಟುಂಬಕ್ಕೆ ಒಳ್ಳೆಯದಾಗಲ್ವಾ, ಹಾಗೆ ಆಗುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ತಿಂಗಳು ತುಂಬಾನೇ ಉತ್ತಮವಾಗಿರುತ್ತೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಆರ್ಥಿಕವಾದಂತಹ ಚೇತರಿಕೆ ಅನ್ನೋದನ್ನ ಕಾಣ್ತೀರಾ. ಈಗ ಗಂಡನೂ ದುಡಿತಿದ್ದಾರೆ, ಹೆಂಡತಿನೂ ದುಡಿತಿದ್ದಾರೆ ಅಂದರೆ ಮನೆಯಲ್ಲಿ ಆರ್ಥಿಕವಾಗಿ ಬೆಳವಣಿಗೆ ಆಗೇ ಆಗುತ್ತೆ. ಹಾಗಾಗಿ ಖಂಡಿತವಾಗಿಯೂ ಕೂಡ ಆರ್ಥಿಕವಾಗಿ ಸಾಕಷ್ಟು ರೀತಿಯಾದಂತಹ ಚೇತರಿಕೆ ಅನ್ನೋದನ್ನ ಈ ಮಿಥುನ ರಾಶಿಯವರು ಕಾಣ್ತಾರೆ ಈ ತಿಂಗಳಲ್ಲಿ. ಬುಧನ ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಖುಷಿ, ನೆಮ್ಮದಿ ಅನ್ನೋದು ಇರುತ್ತೆ. ಬುಧ ಗ್ರಹ ಕೂಡ ಅನುಕೂಲಕರವಾಗಿರೋದ್ರಿಂದ ಖಂಡಿತವಾಗಿಯೂ ಕೂಡ ಮನೆಯಲ್ಲಿ ನೆಮ್ಮದಿ, ಖುಷಿ ಎಲ್ಲವೂ ಕೂಡ ಇರುತ್ತೆ. ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಕೂಡ ಇರುತ್ತೆ, ನೆಮ್ಮದಿ, ಖುಷಿ ಕೂಡ ಇರುತ್ತೆ. ಹಾಗಾಗಿ ಮನೆಯಲ್ಲೂ ಕೂಡ ಖುಷಿಯಿಂದ ಜೀವನನ ಮಾಡ್ತೀರಾ. ಇನ್ನು ಸೂರ್ಯ ಮತ್ತು ಬುಧ ಒಟ್ಟಿಗೆ ಇರೋದ್ರಿಂದ ಹೊಸ ಯೋಜನೆಗಳು ಕೂಡ ಬರುತ್ತೆ. ಸೂರ್ಯ ಗ್ರಹ ಮತ್ತು ಬುಧ ಗ್ರಹ ಇಬ್ಬರು ಕೂಡ ಒಟ್ಟಿಗೆ ಇರೋದ್ರಿಂದ ಹೊಸ ಯೋಚನೆ ಅನ್ನೋದು ನಿಮ್ಮ ತಲೆಗೆ ಬರುತ್ತೆ. ಹೊಸ ಜ್ಞಾನ ಅನ್ನೋದು ಹೆಚ್ಚಾಗುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿ ಅನ್ನೋದನ್ನು ಕೂಡ 1 by 1 ಸ್ಟೆಪ್ ಇಟ್ಟು ನೀವು ಕಾಣಬಹುದು. ಇನ್ನು ಉದ್ಯೋಗದಲ್ಲಿ ಚೈತನ್ಯ, ಹೊಸ ಐಡಿಯಾಸ್ ಕೂಡ ಬರುವಂತಹ ಸಾಧ್ಯತೆ ಇದೆ. ಇನ್ನು ಉದ್ಯೋಗದಲ್ಲೂ ಕೂಡ ನೀವು ಫುಲ್ ಎನರ್ಜೆಟಿಕ್ ಆಗಿರ್ತೀರಾ. ಹಾಗೆಯೇ ಉದ್ಯೋಗ, ನೀವು ಮಾಡುವಂತಹ ಕೆಲಸಗಳಲ್ಲಿ ಹೊಸ ಜ್ಞಾನ ಬರೋದ್ರಿಂದ, ಯೋಚನೆ ಬರೋದ್ರಿಂದ ನೀವು ಹೊಸ ರೀತಿಯಾದಂತಹ ಡೆವಲಪ್ ಅನ್ನೋದನ್ನು ಕೂಡ ಮಾಡ್ಕೋತೀರಾ. ಇನ್ನು ತುಂಬ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಸಕ್ಸಸ್ ಅನ್ನೋದು ಇರುತ್ತೆ. ಯಾರು ತಮ್ಮ ಕೈಗಳಿಂದ ತುಂಬ ಕಷ್ಟಪಟ್ಟು, ಈಗ ಕಾರ್ಪೆಂಟರ್ ಆಗಿರಬಹುದು, ಮನೆ ಕೆಲಸ ಮಾಡಿಸೋ ಮೇಸ್ತ್ರಿಗಳಾಗಿರಬಹುದು, ಈ ರೀತಿಯಾಗಿ ಮಾಡುವಂಥವ್ರಿಗೆ ತುಂಬಾನೇ ಲಾಭ ಅನ್ನೋದಿದೆ, ಅದೃಷ್ಟ ಅನ್ನೋದಿದೆ, ಸಕ್ಸಸ್ ಅನ್ನೋದು ಕೂಡ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಇರುತ್ತೆ. ಶುಕ್ರ ಕೂಡ ಅನುಕೂಲಕರವಾಗಿರೋದ್ರಿಂದ ಉತ್ತಮವಾದಂತಹ ಕೆಲಸ ಅನ್ನೋದು ಸಿಗುತ್ತೆ. ಶುಕ್ರ ಕೂಡ ಅನುಕೂಲಕರವಾಗಿರೋದ್ರಿಂದ ಮಿಥುನ ರಾಶಿಯವರು ತುಂಬ ಕೆಲಸಗಳನ್ನ ಕಳ್ಕೊಂಡಿರ್ತೀರ, ಆದರೆ ಉತ್ತಮವಾದಂತಹ ಕೆಲಸ ಸಿಗುತ್ತೆ. ಸ್ವಲ್ಪ ಪ್ರಯತ್ನ ಮಾಡಿ ಉತ್ತಮವಾದಂತಹ ಕೆಲಸನ ಹುಡ್ಕೊಳ್ಳೋ ಯೋಚನೆ ಮಾಡಿ, ಆಗ ಖಂಡಿತವಾಗಿಯೂ ಕೂಡ ಉತ್ತಮವಾಗಿರುವಂತಹ ಕೆಲಸನೇ ಸಿಗುತ್ತೆ. ಇನ್ನು ಧೈರ್ಯ ಅನ್ನೋದು ಮಿಥುನ ರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಇರುತ್ತೆ. ಈ ರಾಶಿಯವರಿಗೆ ಧೈರ್ಯ ಹೆಚ್ಚಾಗೋದ್ರಿಂದ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ. ಏನೇ ಒಂದು ಕೆಲಸ ಕೊಟ್ಟರೂ ಕೂಡ ಮಾಡ್ತೀನಿ ಅನ್ನೋ ಧೈರ್ಯ ಈ ರಾಶಿಯವರಿಗೆ ಹೆಚ್ಚಾಗುತ್ತೆ.
ಹೊಸ ಉದ್ಯೋಗ ಹುಡುಕುವಂತಹ ಸಾಧ್ಯತೆ ಈ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಹೊಸ ಉದ್ಯೋಗಗಳನ್ನ ಹುಡ್ಕೊಳ್ಳೋದ್ರಲ್ಲೂ ಕೂಡ ನೀವು ಯಶಸ್ವಿ ಆಗ್ತೀರಾ. ಹಾಗಾಗಿ ಮಿಥುನ ರಾಶಿಯವರಿಗೆ ಒಂದು 60% ಈ ತಿಂಗಳಲ್ಲಿ ಒಳ್ಳೆಯದೇ ಆಗುತ್ತೆ. ಇನ್ನು ಪರಿಹಾರಗಳೇನೇನು ಮಾಡ್ಕೋಬೇಕು, ಹಾಗೆಯೇ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳೇನು ಎಂಬುದರಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳು ಏನೇನು ಅಂತ ನೋಡೋದಾದರೆ, ಸಹೋದರ ಸಹೋದರಿಯರಿಂದ ಮನಸ್ತಾಪಗಳು ಉಂಟಾಗುತ್ತೆ. ನಿಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ, ಅಣ್ಣ ತಂಗಿ, ಅಕ್ಕ ತಮ್ಮ ಏನೇ ಇರಲಿ ಇವ್ರಗಳ ನಡುವೆ ಸ್ವಲ್ಪ ಮನಸ್ತಾಪಗಳು ಬರಬಹುದು, ಜಗಳಗಳು ಬರಬಹುದು. ಹಾಗಾಗಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳಿದೆ. ಅನ್ನೆಸೆಸರಿ ಜಗಳಗಳು ಬರಬಹುದು, ಹುಷಾರಾಗಿರಿ. ನಿಮಗೆ ಗೊತ್ತಿರೋದೇ ಇಲ್ಲ, ಸುಮ್ಮನೆ ಜಗಳಗಳು ಅನ್ನೋದು ಉಟ್ಕೊಂಡ್ಬಿಡುತ್ತೆ. ಹಾಗಾಗಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತೆ. ಸುಮ್ಮನೆ ಜಗಳಗಳು ಬಂದಾಗ ಖಂಡಿತವಾಗಿಯೂ ಕೂಡ ಮನಸ್ತಾಪಗಳಾಗೋದು ಸರ್ವೇ ಸಾಮಾನ್ಯ. ಶನಿ ಮತ್ತು ಕುಜನಿಂದ ಉದ್ಯೋಗದಲ್ಲಿ ತುಂಬಾ ತೊಂದರೆಗಳು ಬರುತ್ತೆ. ಶನಿ ಗ್ರಹ ಮತ್ತು ಕುಜ ಗ್ರಹ ಇಬ್ಬರೂ ಕೂಡ ಒಟ್ಟಿಗೆ ಇರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ತೊಂದರೆಗಳು ಬರುತ್ತೆ. ನಿಮ್ಮ ಕೆಲಸಗಳನ್ನ ಕಳ್ಕೋಬೇಕಾಗತ್ತೆ. ಈ ರೀತಿಯಾಗಿ ಸಮಸ್ಯೆಗಳು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಬರುತ್ತೆ. ಹೊಸ ಕೆಲಸ ಹುಡುಕುವಂತಹ ಸಂದರ್ಭ ಬರುತ್ತೆ. ಹೊಸ ಕೆಲಸಗಳನ್ನ ನೀವು ಹುಡುಕ್ಬೇಕಾಗತ್ತೆ. ಆದರೆ ನಿಮಗೆ ಉದ್ಯೋಗದಲ್ಲಿ ತೊಂದರೆ ಇರೋದು ಸರ್ವೇ ಸಾಮಾನ್ಯ, ಅದು ಕಾಮನ್ ಆಗಿಬಿಟ್ಟಿದೆ. ಹಾಗೆಯೇ ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಉತ್ತಮವಾದಂತಹ ಉದ್ಯೋಗ ಕೂಡ ಬರುತ್ತೆ. ಹಾಗಾಗಿ ಹೊಸ ಕೆಲಸನ ಹುಡುಕುವಂತಹ ಸಂದರ್ಭಗಳು, ಕಷ್ಟಗಳು ಎದುರಾಗುತ್ತೆ. ಇನ್ನು ಜೊತೆಗೆ ರಾಹು ಗ್ರಹದಿಂದ ವಯಸ್ಸಾಗಿರುವಂತಹ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ. ಇನ್ನು ನಿಮ್ಮ ತಂದೆ ತಾಯಿ ವಯಸ್ಸಾಗಿರ್ತಾರಲ್ಲ ನಿಮ್ಮ ಮನೆಯಲ್ಲಿ, ಅಂಥವರಿಗೆ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ. ಹಾಗಾಗಿ ಖರ್ಚುಗಳು ಕೂಡ ಹೆಚ್ಚಾಗ್ಬಿಡುತ್ತೆ. ಆಸ್ಪತ್ರೆಗೆ ಎಷ್ಟು ಅಂತ ಸುರಿಬೇಕಾಗುತ್ತೆ. ಹಾಗಾಗಿ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ ತಕ್ಷಣವೇ ನೀವು ತೋರಿಸ್ಕೊಳ್ಳೋದು ಖಂಡಿತವಾಗಿಯೂ ಮುಖ್ಯವಾಗಿರುತ್ತೆ. ಇಲ್ಲ ಅಂದರೆ ವಿಪರೀತವಾದಂತಹ ಖರ್ಚು ಅನ್ನೋದು ಬರುತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿಯಲ್ಲಿ ತೊಂದರೆಗಳು ಬರಬಹುದು. ಇನ್ನು ನಿಮ್ಮ ಪಿತ್ರಾರ್ಜಿತ ಆಸ್ತಿಲಿ ಇವಾಗ ಸಡನ್ ಆಗಿ ಸಹೋದರ ಸಹೋದರಿ ಮಧ್ಯೆ ಮನಸ್ತಾಪಗಳು ಕೂಡ ಬರುತ್ತೆ. ಹಾಗೆಯೇ ಪಿತ್ರಾರ್ಜಿತ ಆಸ್ತಿಯಲ್ಲಿ ತೊಂದರೆ ಬರಬಹುದು ಅಂದರೆ ಆಸ್ತಿ ವಿಚಾರವಾಗೂ ಕೂಡ ಜಗಳಗಳು ಬರಬಹುದು. ಇನ್ನು ಕಾನೂನಿನ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಕೆಲಸ ಮಾಡಬೇಡಿ. ಇಲ್ಲ ಅಂದರೆ ನೀವು ಸ್ಟೇಷನ್ ಈ ಥರ ಅಲಿಯುವಂತಹ ಸಂದರ್ಭಗಳು ಕೂಡ ಬಂದ್ಬಿಡುತ್ತೆ. ಹಾಗಾಗಿ ನೀವು ತುಂಬಾ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಇಲ್ಲ ಅಂದರೆ ನೀವು ಖಂಡಿತವಾಗಿಯೂ ಕೂಡ ಸಮಸ್ಯೆನ ಅನುಭವಿಸ್ತೀರಾ. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ, ಹನುಮಾನ್ ಚಾಲೀಸನ ಪಠನೆ ಮಾಡಿ. ನೀವು ಗಣೇಶನ ಆರಾಧನೆ ಮಾಡಿ. ವಿಘ್ನಕಾರಕ ಗಣೇಶನ ಆರಾಧನೆ ಮಾಡೋದ್ರಿಂದಲೂ ಕೂಡ ನಿಮ್ಮ ವಿಘ್ನಗಳು ಕೂಡ ದೂರವಾಗುತ್ತೆ. ಸಂಕಷ್ಟಹರ ಚತುರ್ದಶಿನ ಆಚರಣೆ ಮಾಡಿ. ಆದರೆ ಪ್ರತಿನಿತ್ಯ ನೀವು ಹನುಮಾನ್ ಚಾಲೀಸನ ಪಠನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಪ್ರತಿ ಶನಿವಾರ ನೀವು ಶನಿದೇವರು ಅಥವಾ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ. ನೋಡಿದ್ರಲ್ಲ, ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಎಷ್ಟು ಲಾಭ ಇದೆಯೋ ಅಷ್ಟೇ ನಷ್ಟ ಕೂಡ ಇದೆ. ಅದಕ್ಕೆ ಪರಿಹಾರಗಳು ಕೂಡ ಮಾಡ್ಕೊಳ್ಳಿ. ಹಾಗೆಯೇ ಮಿಥುನ ರಾಶಿಯವರಿಗೆ ಏನನ್ನಿಸ್ತು ನಿಮಗೂ ಕೂಡ ಮಿಥುನ ರಾಶಿಯವರ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ತಪ್ಪದೇ ಲಕ್ಷ್ಮೀ ದೇವಿ ಮತ್ತು ಆಂಜನೇಯ ಸ್ವಾಮಿ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.